ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ, ಕಾಲುವೆ ಹೂಳೆತ್ತಿಸದ ಜಮೀನಿನಲ್ಲಿ ಬೆಳೆ ಬೆಳೆಯಲು ಆಗುತ್ತಿಲ್ಲ, ಅಂಗವಿಕಲನ ಅಳಲು. ಯಳಂದೂರು ತಾಲೂಕಿನ ವೈಕೆಮೊಳೆ ಗ್ರಾಮದ ನಿವಾಸಿಯಾದ 60 ವರ್ಷದ ಪುಟ್ಟಸ್ವಾಮಿ ಅನಾರೋಗ್ಯದಿಂದಾಗಿ ತನ್ನ 2 ಕಾಲುಗಳನ್ನು ಕಳೆದುಕೊಂಡಿದ್ದು, ಇವರಿಗೆ ಸರ್ವೆ ನಂಬರ್ 261/262ರಲ್ಲಿ 5 ಎಕರೆ ಕೃಷಿ ಜಮೀನು ಇರುತ್ತದೆ. ಆದರೆ ಈ ಜಮೀನಿನಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂಬುದು ಪುಟ್ಟಸ್ವಾಮಿ ಅವರ ಅಳಲು. ಕಾರಣ, ಇವರ ಜಮೀನಿನ ಪಕ್ಕದಲ್ಲಿ ಹಾದು ಹೋಗುವ ನೀರಿನ ಕಾಲುವೆ ಅರ್ಧ ಭಾಗ ಅಂಬಾಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ್ದು, ಉಳಿದ ಅರ್ಧ ಭಾಗ ದುಗ್ಗಹಟ್ಟಿ ಗ್ರಾಮ ಪಂಚಾಯಿತಿಗೆ ಸೇರುತ್ತದೆ. ಸದ್ಯ ಪರಿಸ್ಥಿತಿ, 2 ಪಂಚಾಯಿತಿಯವರು ಕಾಲುವೆ ಹೂಳೆತ್ತಿಸದ ಕಾಲುವೆಯಿಂದ ಹೊರ ಹರಿದು ನೀರು ಪುಟ್ಟಸ್ವಾಮಿ ಅವರ ಜಮೀನಿಗೆ ನುಗ್ಗಿ ಬೆಳೆ ಹಾನಿಯಾಗುತ್ತಿದೆ. ಇತ್ತ ಅಧಿಕಾರಿಗಳು, ಪಿಡಿಒಗಳು, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಇವರ ಕಷ್ಟಕ್ಕೆ ಯಾರೂ ಸ್ಪಂದಿಸುತ್ತಿಲ್ಲ ಎಂಬುದು ಇವರ ನೋವು. ಏನಾದರೂ ಈ ಅಂಗವಿಕಲರಾದ ಪುಟ್ಟಸ್ವಾಮಿ ಅವರ ಮನವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿ ಕಾಲುವೆ ಹೂಳು ತೆಗೆಸಿ ಅವರ ಜಮೀನಿನಲ್ಲಿ ಬೆಳೆ ಬೆಳೆಯಲು ಅವಕಾಶ ಮಾಡಿಕೊಡಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಸರ್, ನಮಗೆ ಈ ಸರ್ವೆ ನಂಬರ್ 261, 262ರಲ್ಲಿ 5.5 ಎಕರೆ ಇದೆ ಸರ್. ಅದಕ್ಕೆ ಎಲ್ಲ ನಾವು ನಾಟಿ ಆಡಿ 5 ವರ್ಷದಿಂದ ನಾವು ಹೇಳ್ತಾ ಬರ್ತೀವಿ ಸರ್, ಯಾವುದು ಪರಿಹಾರ ಮಾಡ್ತಾ ಇಲ್ಲ. ನಮಗೆ 5 ವರ್ಷದಿಂದಲೂ 1 ಲಕ್ಷ ರೂಪಾಯಿ, ಈಗ ಈ ವರ್ಷ 1 ಲಕ್ಷ ರೂಪಾಯಿ ಕೊಟ್ಟು ನಾಟಿ ಆಡಿಸಿ, ಕಳೆ ಕೀಳಿಸಿ, ಉಪ್ಪಾಕಿ ಎಲ್ಲ ಮಾಡಿದ್ರು ಒಂದು ಅರ್ಧ 1 ಕ್ವಿಂಟಲು ಭತ್ತ ಆಯ್ತಿಲ್ಲ ಸರ್ ನಮಗೆ. ಅದಕ್ಕೆ ದಯವಿಟ್ಟು ಇದು ಸ್ವಲ್ಪ ಕಾಲುವೆ ರೆಡಿ ಮಾಡಿಸ್ಕೊಟ್ರೆ ನಮಗೆ ಅನುಕೂಲ ಆಯ್ತದೆ ಸರ್. ಈ 2 ಕಾಲುವೆ ರಾಘವೇಂದ್ರ ಟಾಕೀಸ್ ಪಕ್ಕ ಇರೋದು 2 ಕಾಲುವೆ ಬ್ರಿಡ್ಜ್ ಇರ್ತದೆ ಸರ್. ಅಲ್ಲಿಂದ ಸುಮಾರು 150-300 ಕಿಲೋಮೀಟ್ರ್ ತನಕ, 300 ಮೀಟ್ರ್ ತನಕ ಈಗ ಕಾಲುವೆ ಎಲ್ಲ ತುಂಬಿಕೊಂಡು ಗ್ರಾಮ ಪಂಚಾಯಿತಿ, ಅಂಬಳ ಪಂಚಾಯಿತಿ ಮತ್ತು ದುಗಟಿ ಪಂಚಾಯಿತಿ ಎರಡಕ್ಕೂ ಸಂಬಂಧಪಟ್ಟಂಗೆ ಇದು ವ್ಯಾಪ್ತಿ ಇರ್ತದೆ ಸರ್. ಇದನ್ನು ಹೂಳು ತೆಗೆಸ್ಕೊಟ್ರೆ ನಮಗೆ ಮುಂದಕ್ಕೆ ಅನುಕೂಲ ಆಯ್ತದೆ ಸರ್. ಈಗ ನಾವು ಬೆಳೆ ಮಾಡ್ಬೋದು, ಇಲ್ಲಾಂದರೆ ಬೆಳೆ ನಷ್ಟ ಪರಿಹಾರ ಕಟ್ಕೊಡ್ಬೇಕಾಯ್ತದೆ ಸರ್ ತಾವು. ಅದಕ್ಕೆ ದಯವಿಟ್ಟು ಹೂಳು ತೆಗೆಸ್ಕೊಡಿ, ಮುಂದಕ್ಕೆ ಕಾಲುವೆ ಮಾಡಿಸ್ಕೊಟ್ರೆ ನೀರು ಸಂಪೂರ್ಣವಾಗಿ ಇದಾಯ್ತದೆ ಸರ್. ದಯವಿಟ್ಟು ಮಾಡಿಸ್ಕೊಡಿ ಸರ್ ಇದನ್ನು.